ದೆಹಲಿಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಸದ್ಯ ಇದೇ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ಕೆಂಪುಕೋಟೆ ಬಳಿ ಕಾರ್ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟದ ಶಂಕಿತರಿಗಾಗಿ ಶೋಧ ಕಾರ್ಯ ತೀವ್ರಗೊಳಿಸಲಾಗಿದೆ. ಕೆಂಪುಕೋಟೆ ಬಳಿ ಕಾರ್ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟದ ಶಂಕಿತರಿಗಾಗಿ ತೀವ್ರಗೊಂಡಿದೆ ಶೋಧ. ಶಂಕಿತರ ಪತ್ತೆಗೆ ವಿವಿಧ ಸ್ಥಳಗಳಲ್ಲಿ ತಂಡಗಳನ್ನ ನಿಯೋಜನೆ ಮಾಡಲಾಗಿದೆ. ದೆಹಲಿಯಲ್ಲಿ ಸಂಪೂರ್ಣವಾಗಿ ಗಸ್ತು ತಿರುಗ್ತಾ ಇದ್ದಾರೆ ಪೊಲೀಸರು. 5 ತಂಡಗಳಾಗಿ ರಚಿಸಿ ಶಂಕಿತ ಉಗ್ರರಿಗಾಗಿ ತಲಾಶ್ ನಡೀತಾ ಇದೆ. ಉತ್ತರ ಪ್ರದೇಶ, ಹರಿಯಾಣದಲ್ಲಿ ಶಂಕಿತರಿಗೆ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಕಾರು ಎಲ್ಲಿಂದ ಬಂತು ಅಂತ ಸದ್ಯ ಮೂಲ ಹುಡುಕ್ತಾ ಇದ್ದಾರೆ ಖಾಕಿ. ಅದರ ಜೊತೆಗೆ ಬಹುತೇಕ ಎಲ್ಲಾ ಟೋಲ್ಗಳಲ್ಲೂ ಕೂಡ ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಈ ಕಾರು ಎಲ್ಲೆಲ್ಲಿ ಓಡಾಡಿತ್ತು, ಅದರ ಜೊತೆಗೆ ಇನ್ನೂ ಶಂಕಿತ ಉಗ್ರರಿಗಾಗಿ ಈಗ ಶೋಧ ಕಾರ್ಯವನ್ನ ತೀವ್ರಗೊಳಿಸಲಾಗಿದೆ. 5 ತಂಡಗಳಾಗಿ ರಚಿಸಿ ವಿವಿಧ ಸ್ಥಳಗಳಲ್ಲಿ ಶಂಕಿತರನ್ನ ಪತ್ತೆಗೆ ಬಲೆ ಬೀಸಿದ್ದಾರೆ. ದೆಹಲಿಯಲ್ಲಿ ಸಂಪೂರ್ಣವಾಗಿ ಹೈ ಅಲರ್ಟ್ ಇದೆ. ಹದ್ದಿನ ಕಣ್ಣಿಟ್ಟಿದ್ದಾರೆ, ನಿಗಾ ವಹಿಸಿದ್ದಾರೆ. ಒಂದೊಂದು ಕಡೆ ಆಲ್ಮೋಸ್ಟ್ ಎಲ್ಲ ಟೋಲ್ ಗೇಟ್ಗಳೇನಿರುತ್ತೆ ಆ ಟೋಲ್ನ CCTV ವಿಜುವಲ್ಸ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಆ ಕಾರ್ನ ಮೂಲ ಹುಡುಕ್ತಾ ಇದ್ದಾರೆ, ಎಲ್ಲಿಂದ ಬಂತು, ರೂಟ್ ಮ್ಯಾಪ್. ಆರಂಭದಲ್ಲಿ ಈಗ ಒಂದಷ್ಟು ಇನ್ಫಾರ್ಮೇಶನ್ಗಳು ಸ್ಫೋಟದ ಹಿಂದೆ ಇರುವಂತಹ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ. ಎಲ್ಲರೂ ಕೂಡ ಡಾಕ್ಟರ್ಗಳಿದ್ದಾರೆ. ಡಾಕ್ಟರ್ ಕೆಲಸ ಮಾಡಿಕೊಂಡು ಅದರ ಜೊತೆಗೆ ತಾವು ಕೆಲಸ ಮಾಡ್ತಾ ಇದ್ದಂಥ ಯೂನಿವರ್ಸಿಟಿಯಲ್ಲೇನೆ, ಅದೇ ಲ್ಯಾಬೊರೇಟರಿಯಲ್ಲೇನೆ ಈ ಸ್ಫೋಟಕ ವಸ್ತುಗಳನ್ನು ತಯಾರಿಸ್ತಾ ಇದ್ರು, ಎಕ್ಸ್ಪರಿಮೆಂಟ್ಗಳನ್ನು ಮಾಡ್ತಾ ಇದ್ರು. ಆಮೇಲೆ ಫರೀದಾಬಾದ್ನಲ್ಲಿ ಏನು ಸುಮಾರು 3000 kg ಸ್ಫೋಟಕ ವಸ್ತುಗಳು ಸಿಕ್ತು, ಗನ್ ಸಿಕ್ತು, ಬುಲೆಟ್ ಸಿಕ್ತು. ಅದೆಲ್ಲ ಆದ ನಂತರದಲ್ಲಿ ಈ ಶಂಕಿತ ಉಗ್ರರನ್ನು ಅರೆಸ್ಟ್ ಮಾಡಲಾಗಿದೆಯಲ್ಲ, ಅವರಿಗೆ ಇರುವಂತಹ ಲಿಂಕ್ಗಳು, ಇವರು ಪ್ಲಾನ್ ಏನು ಮಾಡ್ಕೊಂಡಿದ್ರು. ಯಾಕಂತಂದ್ರೆ 2 ಆಯಾಮದಲ್ಲಿ ನೋಡ್ತಾ ಇರೋದು. ಒಂದು ಕಡೆ ಫರೀದಾಬಾದ್ನಲ್ಲಿ ಯಾವಾಗ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡಿತಾರೆ, ಇದರಿಂದ ಒಂದು ರೀತಿ ಗಾಬರಿಯಾಗಿ ತಮ್ಮ ಪ್ಲಾನ್ ಎಲ್ಲಿ ಫೇಲ್ ಆಗುತ್ತೋ ಅಂತೇಳಿ ತರಾತುರಿಯಲ್ಲಿ ಸ್ಫೋಟಿಸಿದ್ರ, ಇಲ್ಲಾಂತಂದರೆ ಅದು ಅಚಾನಕ್ಕಾಗಿ ಬ್ಲಾಸ್ಟ್ ಆಗಿದ್ದ. ಈ ಆಯಾಮದಲ್ಲೂ ಕೂಡ ಒಂದು ಕಡೆ ತನಿಖೆ ನಡೀತಾ ಇದೆ. ಅದೆಲ್ಲದರ ನಡುವೆ ಈ ಕಾರ್ನ ಮೂಲ ಹುಡುಕ್ತಾ ಇದ್ದಾರೆ. ಅದು ಎಲ್ಲೆಲ್ಲಿ ಓಡಾಡಿತ್ತು, ಯಾವ್ಯಾವ ಟೋಲ್ಗಳನ್ನು ಪಾಸ್ ಆಗಿದೆ. ಯಾಕಂತಂದರೆ ಇದು ಪಕ್ಕಾ ಪ್ರೀ ಪ್ಲಾನ್ ಮಾಡಿರುವಂತಹ ಕೃತ್ಯ. ಆ ಹ್ಯುಂಡೈ i20 ಕಾರ್ ಏನಿದೆ, ಆ ಕಾರ್ನ ಮೂಲವನ್ನು ಹುಡುಕೋದ್ರಲ್ಲಿ ಸದ್ಯ ಪೊಲೀಸರು ನಿರತರಾಗಿದ್ದಾರೆ. ಎಲ್ಲ CCTV ವಿಜುವಲ್ಸ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಬಿಕಾಸ್ ಒಂದಲ್ಲ ಒಂದು ರೂಟಲ್ಲಿ ಆ ಕಾರ್ ಬಂದಿರುತ್ತೆ. ಆ ಕಾರಲ್ಲಿ ಯಾರ್ಯಾರು ಹತ್ತಿದ್ದಾರೆ, ಯಾರ್ಯಾರು ಇಳಿದಿದ್ದಾರೆ, ಎಲ್ಲೆಲ್ಲಿ ಹೋಗಿತ್ತು, ಯಾರ್ಯಾರ ಕೈಗೆ ಆ ಕಾರ್ ಹೋಗಿತ್ತು, ಎಲ್ಲ ವಿಚಾರಗಳನ್ನು ಕೆದಕುವಂಥ ಕೆಲಸಗಳು ಒಂದು ಕಡೆ ನಡೀತಾ ಇದೆ. ಅದೊಂದು ಕಡೆ ದೆಹಲಿಯಲ್ಲಿ ಕಂಪ್ಲೀಟ್ ಆಗಿ ನಿಗಾ ವಹಿಸಿದ್ದಾರೆ, ಕಟ್ಟೆಚ್ಚರ ಇದೆ. ಒಂದು ಕಡೆ ರೈಲ್ವೆ ಸ್ಟೇಷನ್ಗಳು, ಬಸ್ ಸ್ಟೇಷನ್ನು, ಏರ್ಪೋರ್ಟ್ಗಳು ಎಲ್ಲ ಕಡೆ ಕೂಡ ಭದ್ರತೆಯನ್ನು ಹೆಚ್ಚಿಗೆ ಮಾಡಿ ತಪಾಸಣೆ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಈಗ ಡಾಕ್ಟರ್ ಉಮರ್ ಸೂಸೈಡ್ ಬಾಂಬರ್ ಅಂತ ಏನು ಹೇಳಲಾಗ್ತಾ ಇದೆ, ಆತನ ಜೊತೆಗೆ ಲಿಂಕ್ನಲ್ಲಿದ್ದಂಥವರು ಅಲ್ಫಲಾ ಯೂನಿವರ್ಸಿಟಿ ಏನಿದೆ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಡಾಕ್ಟರ್ ಶಾಹೀದ್, ಹಾಗೇನೆ ಪರ್ವೇಜ್ ಕೂಡ ನಿನ್ನೆ ಆತ ಪರಾರಿಯಾಗಿದ್ದ. ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಪುಲ್ವಾಮಾ ಮೂಲದ ಉಗ್ರರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಎಲ್ಲ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇವರು ಹೇಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ರು ಅದು ನೋಡಿ. ಈ ಆಲ್ಮೋಸ್ಟ್ ಈ ಫ್ರಾಡ್ಗಳೆಲ್ಲ ಏನು ಮಾಡ್ತಾರೆ, ಫ್ರಾಡ್ ಮಾಡ್ತಾರಲ್ಲ, ಅಮೌಂಟ್ಗಳನ್ನು ಹಾಕಿಸ್ಕೊಳ್ಳೋದು, 1 to 2 ಹಣ ಕೊಡ್ತೀವಿ ಅಂತೇಳಿ, ಅದೆಲ್ಲ ಆಲ್ಮೋಸ್ಟ್ ಟೆಲಿಗ್ರಾಮ್ ಚಾಟಲ್ಲೇ ನಡೆಯುತ್ತೆ. ಅದೇ ಟೆಲಿಗ್ರಾಮ್ ಆ್ಯಪ್ನ ಮೂಲಕ ಇವರು ಕೂಡ ಗ್ರೂಪನ್ನು ಮಾಡ್ಕೊಂಡಿದ್ರು. ಅದರಲ್ಲಿ ಈ ಪ್ಲಾನ್ ಬಗ್ಗೆ ಇವರು ಚರ್ಚೆ ಮಾಡ್ತಾ ಇದ್ರು. ಅದರ ಜೊತೆಗೆ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಎಲ್ಲ ಎನ್ಕ್ರಿಪ್ಟೆಡ್ ಆಗಿರೋದ್ರಿಂದ ಏನು ಚಾಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅದರ ಡೀಟೇಲ್ಸ್ ತೆಗೆಯೋದು ಸ್ವಲ್ಪ ಕಷ್ಟ.
ಉಳಿದಂತೆ ಫೋನ್ನಲ್ಲಿ ಮಾತಾಡಿದ್ರೆ ಫೋನ್ ರೆಕಾರ್ಡ್ ಆಗಿರುತ್ತೆ ಅಥವಾ ನಂಬರ್ಗಳು ಸಿಗುತ್ತೆ, ಎಷ್ಟೊತ್ತಿಗೆ ಮಾತಾಡಿದ್ರು ಪ್ರತಿಯೊಂದು ವಿಚಾರ ಕಲೆ ಹಾಕ್ಬೋದು. ಬಟ್ ಚಾಟ್ ಮಾಡುವಂಥ ಸಂದರ್ಭದಲ್ಲಿ ಆ ಚಾಟ್ನ ಹಿಸ್ಟ್ರಿ ಏನಿರುತ್ತೆ ಅದು ಸ್ವಲ್ಪ ಎನ್ಕ್ರಿಪ್ಟೆಡ್ ಆಗಿರೋದ್ರಿಂದ ಅದನ್ನು ಪತ್ತೆ ಹಚ್ಚೋದು ಕೂಡ ಕಷ್ಟ. ಹಾಗಾಗಿ ಈ ಕಾರು ಎಲ್ಲಿಂದ ಬಂದಿತ್ತು, ಯಾವ್ಯಾವ ರೂಟಲ್ಲಿ ಬಂದಿತ್ತು, ಈ ಬ್ಲಾಸ್ಟ್ ನಡೆಯೋದಕ್ಕಿಂತ ಮುಂಚೆ ಈ ಕಾರ್ ಯಾವ್ಯಾವ ಜಾಗದಲ್ಲಿ ಓಡಾಡಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಸದ್ಯ ಕಲೆ ಹಾಕುವಂಥ ಕೆಲಸ ಆಗ್ತಾ ಇದೆ. ವಿವಿಧ ಜಾಗಗಳಲ್ಲಿ ತಂಡಗಳನ್ನು ರಚಿಸಿ ನಿಯೋಜನೆ ಮಾಡಿ ಶಂಕಿತರ ಪತ್ತೆಗೆ ಈಗ ಬಲೆ ಬೀಸಲಾಗಿದೆ. ಅತ್ತ ದೆಹಲಿಯಲ್ಲಿ ಸಂಪೂರ್ಣವಾಗಿ ಖಾಕಿ ಪಡೆ ಗಸ್ತು ತಿರುಗ್ತಾ ಇದೆ. 5 ಟೀಮ್ಗಳಾಗಿ 5 ಟೀಮ್ಗಳು ಶಂಕಿತ ಉಗ್ರರಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಉತ್ತರ ಪ್ರದೇಶ, ಹರಿಯಾಣದಲ್ಲೂ ಕೂಡ ಶಂಕಿತರಿಗಾಗಿ ಹುಡುಕಾಟ ನಡೀತಾ ಇದೆ. ಅದರ ಜೊತೆಗೆ ಕಾರ್ ಎಲ್ಲಿಂದ ಬಂತು ಅಂತ ಮೂಲ ಹುಡುಕ್ತಾ ಇದ್ದಾರೆ. ಬಹುತೇಕ ಎಲ್ಲ ಟೋಲ್ಗಳಲ್ಲೂ ಕೂಡ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಇದು ಬ್ಲಾಸ್ಟ್ ನಡೆಯೋದಕ್ಕಿಂತ ಮುಂಚೆ ಆ ಕಾರು ಎಲ್ಲೆಲ್ಲಿಂದ ಪಾಸ್ ಆಗಿತ್ತು, ಎಲ್ಲೆಲ್ಲಿಂದ ಬಂದಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಸದ್ಯ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಘಟನಾ ಸ್ಥಳದಲ್ಲೇ ತನಿಖಾ ಸಂಸ್ಥೆಗಳೇನಿದ್ದಾವೆ ಅದರ ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಇದರ ಜಾಲ ಹುಡುಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾರ್ಯಾರು ಈ ಒಂದು ಸ್ಫೋಟದ ಹಿಂದೆ ಭಾಗಿಯಾಗಿದ್ದಾರೆ, ಯಾರ್ಯಾರ ಕೈವಾಡ ಇದೆ ಎಲ್ಲರನ್ನೂ ಕೂಡ ಹುಡುಕಿ ಅವರ ಇಡೀ ಟೀಮನ್ನು ಅರೆಸ್ಟ್ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಬಹುತೇಕರು ಡಾಕ್ಟರ್ಗಳು ಅನ್ನುವಂಥ ವಿಚಾರ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂಥ ಸಂಗತಿ. ಅದರ ಜೊತೆಗೇನೆ ಈ ಡಾಕ್ಟರ್ ಶಾಹಿದ್ ಏನಿದ್ದಾಳೆ ಆಕೆಯ ಹಿಸ್ಟ್ರಿ, ಡಾಕ್ಟರ್ ಉಮರು, ಆಮೇಲೆ ಡಾಕ್ಟರ್ ಪರ್ವೇಜು, ಇವರೆಲ್ಲರ ಇತಿಹಾಸಗಳು ನಿಜಕ್ಕೂ ಕೂಡ ಒಂದೊಂದೇ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಹೊರಗಡೆ ಬರ್ತಾ ಇದೆ.